I'll tell you, in every single case, the Lord keeps His word. ನಾನು ಹೇಳ್ತೇನೆ, ಪ್ರತಿಯೊಂದು ಪ್ರಕರಣದಲ್ಲಿ ಕರ್ತನು ತನ್ನ ಮಾತನ್ನ ಉಳಿಸಿಕೊಂಡಿದ್ದಾನೆ. You shall not need to fight. The Lord will fight for you. ನೀನು ಹೋರಾಡ ಅವಶ್ಯಕತೆ ಇಲ್ಲ, ಕರ್ತನು ನಿನಗಾಗಿ ಯುದ್ಧ ಮಾಡುತ್ತಾನೆ ಅಥವಾ ಹೋರಾಡುತ್ತಾನೆ. Why not experience this in this coming year? ಈ ಬರುವಂತ ವರ್ಷದಲ್ಲಿ ಯಾಕೆ ಇದರ ಅನುಭವವನ್ನ ನೀವು ಪಡೆದುಕೊಳ್ಳಬಾರದು? It's one thing to read it in scripture. It's quite another thing to experience it in life. ಒಂದು ಸಂಗತಿ ಸತ್ಯವೇದದಲ್ಲಿ ವಚನ ಓದೋದಾದ್ರೆ, ಮತ್ತೊಂದು ಸಂಗತಿ ವಚನವನ್ನ ನಮ್ಮ ಜೀವಿತದಲ್ಲಿ ಅನುಭವಿಸುವುದಾಗಿದೆ. So you know what they did the next day when the enemy came and they went out to battle? ನಿಮಗೆ ಗೊತ್ತಾ ಮುಂದಿನ ದಿನ ಏನಾಯ್ತಲ್ಲಿ ಅಂತ? ವೈರಿಗಳು ಆ ಒಂದು ಹೋರಾಡಲು ಬಂದಾಗ ಆತನ ಎದುರುಗಡೆ, You know, today they go with guns and all. Those days they went with bows and arrows. ನಿಮಗೆ ಗೊತ್ತಾ ಇವತ್ತು ಯುದ್ಧ ಮಾಡಬೇಕಂದ್ರೆ ಗನ್ನುಗಳನ್ನು ಹಿಡ್ಕೊಂಡು ಹೋಗ್ತಾರೆ, ಅವಾಗ ಬಿಲ್ಲು ಬಾಣ ಹಿಡ್ಕೊಂಡು ಹೋಗ್ತಾ ಇದ್ರು. And that's how Israel went to battle. ಅದೇ ರೀತಿ ಇಸ್ರೇಲರು ಆ ಒಂದು ಯುದ್ಧಕ್ಕೆ ಹೋದ್ರು. But Jehoshaphat said, all these people, bows and arrows, go back, we don't want you. ಆದರೆ ಯೆಹೋಷಾಫಾಟನು ಈ ಬಿಲ್ಲು ಬಾಣ ತರುವಂತವರನ್ನ ನೋಡಿ ಈ ರೀತಿ ಹೇಳಿದನು, ಪರವಾಗಿಲ್ಲ, ಹಿಂದಕ್ಕೆ ಹೋಗ್ರಿ, ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. In front he appointed, verse 21, those who would sing and praise the Lord. 21ನೇ ವಚನದಲ್ಲಿ ಆತನು ಯಾರನ್ನ ನೇಮಿಸುತ್ತಾನಪ್ಪ ಅಂದ್ರೆ, ಹಾಡನ್ನ ಹೇಳುವಂತವರನ್ನ ಮತ್ತೆ ಸ್ತುತಿಸುವಂತವರನ್ನ, ಅಂದ್ರೆ ಸ್ತೋತ್ರ ಮಾಡುವಂತವರನ್ನ. Imagine putting the choir in front of the army. ಕಲ್ಪಿಸ್ಕೊಳ್ರಿ, ಸೈನ್ಯದ ಮುಂದುಗಡೆ ಹಾಡನ್ನ ನಡೆಸುವಂತವರನ್ನ ಹಾಕುವಂತದ್ದು. No weapons, we're just going to praise the Lord. The whole lot of people in the enemy was wondering, what type of army is this? Everybody raising their hands and praising the Lord and coming to fight. No bows and arrows. ಯಾವುದೇ ಅಸ್ತ್ರ ಇಲ್ಲ, ದೇವರನ್ನ ಸ್ತೋತ್ರ ಮಾಡಿಕೊಂಡು ಅವರು ಬರ್ತಾ ಇದ್ರು ಅಷ್ಟೇ. ಅಲ್ಲಿ ಜನಗಳು, ವೈರಿಗಳಿಗೆ ಆಶ್ಚರ್ಯ ಆಯ್ತಲ್ಲಿ, ಏನಿದು ಇವ್ರ ಹತ್ರ ಬಿಲ್ಲು ಬಾಣ ಇಲ್ಲ, ಅಸ್ತ್ರ ಇಲ್ಲ, ಎಲ್ಲರೂ ಕೈಯನ್ನ ಎತ್ಬಿಟ್ಟು ದೇವರಿಗೆ ಸ್ತೋತ್ರ ಮಾಡ್ಕೊಂಡ್ ಬರ್ತಾ ಇದಾರೆ, ಎಂತಹ ಸೈನ್ಯ ಇದು ಅಂತ. What did the Lord do? As soon as verse 22, it's a beautiful chapter, 2 Chronicles 20. Read it sometime leisurely at home. 22ನೇ ವಚನ, ಅವರು ಹಾಡುವುದಕ್ಕೂ ಸ್ತುತಿಸುವುದಕ್ಕೂ ಪ್ರಾರಂಭಿಸಿದಾಗಲೇ. 2 ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ ಸುಂದರವಾದಂತ ಅಧ್ಯಾಯವಾಗಿದೆ, ಮನೆಯಲ್ಲಿ ಕೂತಾಗ ಓದ್ರಿ. As soon as they began singing and praising, the Lord defeated all those enemies. ಅವರು ಹಾಡುವುದಕ್ಕೂ ಸ್ತುತಿಸುವುದಕ್ಕೂ ಆರಂಭಿಸಿದಾಗಲೇ ಕರ್ತನು ಎಲ್ಲಾ ವಿರೋಧಿಗಳನ್ನ ಹೊಡೆದು ಹಾಕಿದನು ಅಂತ. Verse 2, the great multitude. Verse 22, the Lord defeated all of them. 2ನೇ ವಚನ ಮಹಾಗುಂಪು. 22ನೇ ವಚನ, ಕರ್ತರು ಎಲ್ಲರನ್ನ ಸೋಲಿಸಿದನು. And when Judah came to look at the wilderness, all of them were lying on the ground dead, not even one had escaped. ಯಹೂದದವರು ಅರಣ್ಯದಲ್ಲಿರುವ ಗೋಪುರ ಸ್ಥಳಕ್ಕೆ ಬಂದು ಅವರು ಜನರ ಗುಂಪನ್ನು ದೃಷ್ಟಿಸಿದಾಗ ಅವರಲ್ಲಿ ಒಬ್ಬನೂ ತಪ್ಪಿಸಿಕೊಳ್ಳದ ಹಾಗೆ ಎಲ್ಲರೂ ನೆಲದ ಮೇಲೆ ಹೆಣವಾಗಿ ಬಿದ್ದಿದ್ದರು. Meaning not even one problem remained unsolved. ಅದರ ಅರ್ಥ ಏನಪ್ಪಾ ಅಂದ್ರೆ, ಯಾವುದೇ ಸಮಸ್ಯೆಯೂ ಕೂಡ ಪರಿಹಾರವಿಲ್ಲದೆ ಉಳಿದುಕೊಂಡಿರಲೇ ಇಲ್ಲ ಅಂತ. Would you like to have that testimony on December 31st this year? ಈ ಒಂದು ವರ್ಷದ ಡಿಸೆಂಬರ್ 31ನೇ ತಾರೀಕು ಈ ರೀತಿಯ ಸಾಕ್ಷಿಯನ್ನ ಹೊಂದಲು ನೀವು ಬಯಸುತ್ತೀರಾ? That not one problem remained unsolved. I want that. ಒಂದೇ ಒಂದು ಸಮಸ್ಯೆಯು ಪರಿಹಾರ ಸಿಗದೆ ಹಾಗೆ ಉಳಿದುಕೊಂಡಿಲ್ಲ ಅಂತ ನನಗದ ಬೇಕಾಗಿದೆ. I'm not expecting a year without problems. ನಾನು ಈ ಒಂದು ವರ್ಷವನ್ನ ಸಮಸ್ಯೆಯೇ ಇಲ್ಲದ ವರ್ಷವಾಗಿ ನಿರೀಕ್ಷಿಸುತ್ತಿಲ್ಲ. No, as long as we live on this earth, we'll have problems. ಇಲ್ಲ, ಈ ಲೋಕದಲ್ಲಿ ನಾವು ಇರುವಷ್ಟು ದಿನ ನಮಗೆ ಸಮಸ್ಯೆ ಅನ್ನುವಂಥದ್ದು ಎದುರಾಗುತ್ತಲೇ ಇರುತ್ತದೆ. The early Christians faced much more. In China today, they are persecuted, they have to hide and have their meetings secretly, and they get captured and put into prison. ಪ್ರಾರಂಭಿಕ ಕ್ರೈಸ್ತರು ಇದಕ್ಕಿಂತ ಹೆಚ್ಚಾಗಿ ಎದುರಿಸಿದರು. ಇಂದು ಚೀನಾದಲ್ಲಿ ಕ್ರೈಸ್ತರು ಹಿಂಸೆಗೆ ಒಳಗಾಗ್ತಾ ಇದ್ದಾರೆ, ರಹಸ್ಯವಾಗಿ ಕೂಟಗಳನ್ನ ಮಾಡ್ತಾ ಇದ್ದಾರೆ. ಅವರು ಒಂದು ವೇಳೆ ಸಿಗಾಕೊಂಡ್ರೆ ಸೆರೆಮನೆಗೆ ಒಯ್ಯಲ್ಪಡ್ತಾರೆ, ಹಿಂಸೆಗೆ ಒಳಗಾಗ್ತಾರೆ. ಈ ರೀತಿಯೆಲ್ಲ ಅನುಭವ ಇದೆ ಅಲ್ಲಿ. They are tortured. So many Christians are tortured in the first 2-3 centuries. It was really bad. ಮೊದಲ 2-3 ಶತಮಾನದ ಕ್ರೈಸ್ತರು ಬಹಳಷ್ಟು ಹಿಂಸೆಯನ್ನು ಅನುಭವಿಸಿದ್ದಾರೆ. ಬಹಳ ಕೆಟ್ಟದಾಗಿತ್ತು ಆಗ. For us it is so comfortable, but I don't know, sometimes like that may come in India. ಇವತ್ತು ನಮಗೆ ಬಹಳ ಅನುಕೂಲಕರವಾಗಿದೆ. ಭಾರತದಲ್ಲಿ ಒಂದು ವೇಳೆ ಆ ರೀತಿಯ ಸನ್ನಿವೇಶ ಬರಬಹುದು. In North India,
There are many Christians who are persecuted even today, churches that are burned, pastors who are killed. ಉತ್ತರ ಭಾರತದಲ್ಲಿ ಇಂದು ಕೂಡ ಅನೇಕ ಕ್ರೈಸ್ತರು ಹಿಂಸೆಗೆ ಒಳಗಾಗ್ತಾ ಇದ್ದಾರೆ, ಸಭೆಗಳು ಸುಟ್ಟು ಹಾಕಲ್ಪಡ್ತಾ ಇವೆ, ಪಾಸ್ಟರ್ಗಳು ಕೊಲ್ಲಲ್ಪಡ್ತಾ ಇದ್ದಾರೆ. Yeah, it hasn't come down to the south as yet. ಇನ್ನೂ ಕೂಡ ದಕ್ಷಿಣ ಭಾರತಕ್ಕೆ ಹೆಚ್ಚಾಗಿ ಬಂದಿಲ್ಲ. But it doesn't matter when you think of the first 3 centuries. ಆದರೆ ಇದು ಮುಖ್ಯ ವಿಷಯನೇ ಅಲ್ಲ. ಮೊದಲ 2-3 ಶತಮಾನವನ್ನ ನಾವು ನೆನೆಸೋದಾದ್ರೆ What tremendous boldness they had. ಎಂತಹ ಅದ್ಭುತವಾದಂಥ ದೃಢತೆ ಅಥವಾ ಧೈರ್ಯ ಅವರಲ್ಲಿತ್ತು. God gave them that boldness through the power of the Holy Spirit. ದೇವರು ಪವಿತ್ರಾತ್ಮನ ಬಲದ ಮುಖಾಂತರ ಅವರಿಗೆ ದೃಢತೆಯನ್ನ ಅಥವಾ ಧೈರ್ಯವನ್ನ ಕೊಟ್ಟರು. That is why I have often said, dear brothers and sisters, seek to be filled with the Holy Spirit every day. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅದಕ್ಕಾಗಿ ನಾನು ನಿಮಗೆ ಒತ್ತಾಯಪಡಿಸುತ್ತೇನೆ, ಪ್ರತಿನಿತ್ಯ ಪವಿತ್ರಾತ್ಮನ ಬಲಕ್ಕಾಗಿ ಹಾತೊರೆಯಿರಿ. Seek for a mighty anointing of the Holy Spirit. Your own strength is not enough. ನಿಮ್ಮ ಸ್ವಂತ ಶಕ್ತಿ ಸಾಕಾಗೋದಿಲ್ಲ. ಪವಿತ್ರಾತ್ಮನ ಅದ್ಭುತ ಅಭಿಷೇಕಕ್ಕಾಗಿ ಕೇಳಿಕೊಳ್ಳಿರಿ ಮತ್ತು ಹುಡುಕಿರಿ. We want the power of the Holy Spirit to live the Christian life, not to preach. ನಮಗೆ ಪವಿತ್ರಾತ್ಮನ ಬಲ ಬೇಕು ಈ ಒಂದು ಕ್ರೈಸ್ತ ಜೀವಿತವನ್ನ ಜೀವಿಸಲು, ಪ್ರಸಂಗ ಮಾಡಲು ಅಲ್ಲ. Most of you are not called to preach. 99.9% of you are not called to preach. ನಿಮ್ಮಲ್ಲಿ 99.99% ಮಂದಿ ಪ್ರಸಂಗ ಮಾಡಲು ಕರೆಯಲ್ಪಟ್ಟಿಲ್ಲ. But of course you need the anointing of the Holy Spirit to preach. ನಿಮಗೆ ಪ್ರಸಂಗ ಮಾಡಬೇಕಂದ್ರೆ ಪವಿತ್ರಾತ್ಮನ ಅಭಿಷೇಕ ಬೇಕೇ ಬೇಕು. But other than that, you need the power of the Holy Spirit just to live the Christian life. ಆದರೆ ನಿಮಗೆ ಪವಿತ್ರಾತ್ಮನ ಬಲ ಬೇಕು ಏನಕ್ಕಾಗಿ ಅಂದ್ರೆ ಈ ಒಂದು ಕ್ರೈಸ್ತ ಜೀವಿತವನ್ನ ಜೀವಿಸಲು. Be filled with the Spirit is not just for preachers. ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಯು ಕೇವಲ ಪ್ರಸಂಗಿಗಳಿಗೆ ಅಥವಾ ಬೋಧಕರಿಗೆ ಮಾತ್ರ ಇಲ್ಲ. In fact, the word be filled with the Spirit in Ephesians 5:18 is followed by wives, submit to your husbands. Husbands, love your wives. ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿರ್ರಿ ಎಂದು ಎಫೆಸ 5:18 ಹೇಳಿರುವ ಪ್ರಕಾರ ಅದು ಯಾರಿಗೆಲ್ಲ ಅನ್ವಯಿಸತ್ತಪ್ಪ ಅಂದ್ರೆ, ಹೆಂಡತಿಯರೇ ಗಂಡನಿಗೆ ವಿಧೇಯರಾಗಿರ್ರಿ, ಗಂಡಂದಿರೇ ನಿಮ್ಮ ಹೆಂಡತಿಯನ್ನ ಪ್ರೀತಿಸಿರಿ, ಇವುಗಳಿಗೆ. How? Be filled with the Holy Spirit. ಹೇಗೆ ಸಾಧ್ಯ? ಅದು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿರ್ರಿ. It's not referring to preaching at all. ಇದು ಪ್ರಸಂಗಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೇ ಇಲ್ಲ. Bring up your children in the fear of the Lord. Those are the things mentioned after being filled with the Spirit in Ephesians chapter 5 and chapter 6. ನಿಮ್ಮ ಮಕ್ಕಳನ್ನ ಕರ್ತನ ಭಯದಲ್ಲಿ ಬೆಳೆಸಿರಿ. ಇವೆಲ್ಲ ಸಂಗತಿಗಳು ನಮೂದಾಗಿರುವಂತದ್ದು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿರಿ ಎಂದು ಹೇಳಿದ ನಂತರ ಎಫೆಸ 6 ಮತ್ತು 5ನೇ ಅಧ್ಯಾಯದಲ್ಲಿ. So it's normal daily life for which you need to be filled with the Holy Spirit. ಪ್ರತಿನಿತ್ಯ ಸ್ವಾಭಾವಿಕ ಜೀವಿತವನ್ನ ನಾವು ಜೀವಿಸಲು ಕೂಡ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿರಬೇಕು. And I want to ask you, for your normal daily life at home and in the office, are you seeking God to be filled with the Holy Spirit? If not, start today. ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೇನೆ, ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಮತ್ತು ಕೆಲಸ ಮಾಡುವಂತ ಸ್ಥಳದಲ್ಲಿ ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಗಾಗಿ ದೇವರನ್ನ ಹುಡುಕ್ತಾ ಇದ್ದೀರಾ? ಇಲ್ಲ ಅಂದ್ರೆ ಇವತ್ತಿಂದ ಪ್ರಾರಂಭಿಸಿರಿ. When you get up in the morning, say, Heavenly Father, I love you. Thank you for your love for me. ಬೆಳಗ್ಗೆ ಎದ್ದಾಗ ಈ ರೀತಿ ಹೇಳ್ರಿ, ಪರಲೋಕದ ತಂದೆಯೇ, ನಾನು ನಿಮ್ಮನ್ನ ಪ್ರೀತಿಸ್ತೇನೆ, ನನ್ನನ್ನು ನೀವು ಪ್ರೀತಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ. I want to be filled with the Holy Spirit today. ನಾನು ಇವತ್ತು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು ಎಂಬುದಾಗಿ ಹೇಳ್ರಿ. I'm not looking for an experience. I want the power to overcome sin. ನಾನು ಅನುಭವವನ್ನ ಹುಡುಕ್ತಾ ಇಲ್ಲ, ಪಾಪವನ್ನ ಜಯಿಸಲು ಬಲವನ್ನ ಹುಡುಕ್ತಾ ಇದ್ದೀನಿ ಎಂಬುದಾಗಿ ದೇವರಿಗೆ ಹೇಳ್ರಿ. The power to control my tongue. ನನ್ನ ನಾಲಿಗೆಯನ್ನ ನಿಯಂತ್ರಣದಲ್ಲಿಡಲು ಬಲವು ನನಗೆ ಬೇಕಾಗಿದೆ ಎಂಬುದಾಗಿ ದೇವರಲ್ಲಿ ಹೇಳ್ರಿ. James chapter 3 says nobody can control the tongue. So many animals have been tamed. ಯಾಕೋಬ 3 ಈ ರೀತಿ ಹೇಳಲ್ಪಟ್ಟಿದೆ, ಅನೇಕ ಪ್ರಾಣಿಗಳನ್ನ ಬೇಕಾದ್ರೆ ಕಟ್ಟಿ ಹಾಕಬಹುದು, ಯಾರು ಕೂಡ ತಮ್ಮ ನಾಲಿಗೆಯನ್ನ ಕಟ್ಟಿ ಹಾಕಲಾಗಲ್ಲ ಅಂತ. You go to the circus and zoo and you see elephants and lions tamed, but the tongue has not been tamed by most people. ಸರ್ಕಸ್ ಮತ್ತು ಝೂಗಳಿಗೆ ಹೋದಾಗ ನೀವು ಪ್ರಾಣಿಗಳನ್ನ ತಮಗೆ ಬೇಕಾದ ಹಾಗೆ ಆಟಾಡಿಸಿಕೊಳ್ಳುವುದನ್ನ ನೋಡಬಹುದು, ಆದರೆ ಅನೇಕ ಜನರು ತಮ್ಮ ನಾಲಿಗೆನ ಹತೋಟಿಯಲ್ಲಿಡೋಲ್ಲ. Which is stronger, that lion or your tongue? ಯಾವುದು ಬಲಶಾಲಿ, ಸಿಂಹನ ಅಥವಾ ನಿಮ್ಮ ನಾಲಿಗೆನ? Our tongue not been tamed. That's James chapter 3, by the way. We need the power of the Holy Spirit. ನಮ್ಮ ನಾಲಿಗೆಯು ಹತೋಟಿಯಲ್ಲಿ ಇಡಲ್ಪಟ್ಟಿಲ್ಲ, ಅದು ಯಾಕೋಬ 3 ಹೇಳಲ್ಪಟ್ಟಿದೆ. ಅದಕ್ಕೆ ಪವಿತ್ರಾತ್ಮನ ಬಲದ ಅವಶ್ಯಕತೆ ಇದೆ. And I believe that is the reason why on the first day when they were filled with the Holy Spirit, they began to speak in a language they had never learned, called speaking in unknown tongues. ಅದಕ್ಕಾಗಿ ನಾನು ನಂಬುತ್ತೇನೆ, ಅವರು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಮೊದಲ ದಿನ ತಮಗೆ ಕಲಿಯಲು ಅಸಾಧ್ಯವಾಗಿರುವಂಥ ಭಾಷೆಯನ್ನ ನುಡಿದರು, ಅಂದರೆ ಅನ್ಯ ಭಾಷೆಯನ್ನ ನುಡಿದರು. That means
the Holy Spirit controlled their tongue. ಅದರ ಅರ್ಥ ಪವಿತ್ರಾತ್ಮನು ಅವರ ನಾಲಿಗೆಯನ್ನ ನಿಯಂತ್ರಣದಲ್ಲಿಟ್ಟನು. And gave them words to speak. It was not like somebody manipulating and controlling from outside. He gave them the ability to speak. ಅವರಿಗೆ ಮಾತನಾಡುವಂಥ ಮಾತನ್ನ ಪವಿತ್ರಾತ್ಮನು ಕೊಟ್ಟನು. ಅದರ ಅರ್ಥ ಯಾರೋ ಹೊರಗಡೆಯಿಂದ ಅವರನ್ನ ಮಾತನಾಡಲು ನಿಯಂತ್ರಿಸುತ್ತಿದ್ದರು ಎಂಬುದಾಗಿ ಅಲ್ಲ, ಪವಿತ್ರಾತ್ಮನು ಅವರಿಗೆ ಮಾತನಾಡುವಂಥ ಸಾಮರ್ಥ್ಯವನ್ನ ದಯಪಾಲಿಸಿದನು. I believe God gives me the ability to speak right now, God's words. ನಾನು ನಂಬ್ತೇನೆ ದೇವರ ವಾಕ್ಯವನ್ನ ಮಾತನಾಡಲು ಸಾಮರ್ಥ್ಯವನ್ನ ಪವಿತ್ರಾತ್ಮನೇ ಕೊಟ್ಟಿದ್ದಾನೆ ಎಂಬುದಾಗಿ. But he gave them the ability to speak in an unknown language. ಆದರೆ ಪವಿತ್ರಾತ್ಮನು ಅವರಿಗೆ ಸಾಮರ್ಥ್ಯವನ್ನ ಕೊಟ್ಟನು, ಅರಿಯದೇ ಇರುವಂತ ಭಾಷೆಯನ್ನು ಮಾತನಾಡಲು. And then, so the tongue was important. At the same time, a tongue of fire appeared on top of all of their heads, 120. ಅದೇ ರೀತಿ ನಾಲಿಗೆಯು ಪ್ರಮುಖವಾದದ್ದಾಗಿದೆ. ಅದೇ ಸಮಯದಲ್ಲಿ ಬೆಂಕಿಯ ನಾಲಿಗೆಯು ಅಲ್ಲಿದ್ದಂಥ 120 ಮಂದಿಯ ತಲೆಯ ಮೇಲೆ ಬಂದು ಕೂತುಕೊಂಡಿತು. What is the message in that? They're speaking in unknown tongues and a tongue of fire on top. ಅವರು ಅನ್ಯ ಭಾಷೆ ಮಾತನಾಡ್ತಾ ಇದ್ದಾರೆ, ಅವರ ಮೇಲೆ ಬೆಂಕಿಯ ನಾಲಿಗೆ ಬಂದು ಕೂತ್ಕೊಂಡಿದೆ. ಏನು ಇದರ ಸಂದೇಶ ಹಾಗಾದ್ರೆ? God was saying, in the Old Testament, he used many instruments. ದೇವರಲ್ಲಿ ಏನಂತ ಹೇಳ್ತಾ ಇದಾರಪ್ಪ ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಅನೇಕ ಸಲಕರಣೆಗಳನ್ನ ಉಪಯೋಗಿಸಿದರು. But in the new covenant, it is the tongue that God is going to use more than any other part of the human body. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ನಾಲಿಗೆಯನ್ನ ಮನುಷ್ಯನ ಯಾವುದೇ ಅಂಗಗಳಿಗಿಂತ ಹೆಚ್ಚಾಗಿ ಉಪಯೋಗಿಸುತ್ತಾರೆ. That was the message on the day of Pentecost. ಪಂಚಶತಮ ದಿನದಂದು ಸಂದೇಶ ಅದೇ ಆಗಿದೆ. And that's why the devil wants to control your tongue. ಅದಕ್ಕಾಗಿ ದೆವ್ವವು ಅಂದ್ರೆ ಸೈತಾನನು ನಿಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿಡಲು ಪ್ರಯತ್ನಿಸ್ತಿರ್ತಾನೆ. It's like in the old days they would neutralize the weapons of the enemy. ಅದು ಯಾವ ಥರಪ್ಪ ಅಂದರೆ, ಹಿಂದಿನ ಕಾಲದಲ್ಲಿ ವೈರಿಯ ಅಸ್ತ್ರಗಳನ್ನು ಒಂದು ರೀತಿ ತಣ್ಣಗೆ ಮಾಡುವ ರೀತಿಯಲ್ಲಿ. It says the Philistines, when they fought against Israel, they would get rid of all these people who could sharpen the spears and the swords. ಫಿಲಿಸ್ಟಿಯರು ಇಸ್ರಾಯೇಲರ ವಿರುದ್ಧ ಯುದ್ಧಕ್ಕೆ ಹೊರಟು ಬಂದಾಗ ಅವರು ಆಯುಧಗಳನ್ನು ಹದಗೊಳಿಸುವ ಕಮ್ಮಾರರು ಇಸ್ರಾಯೇಲರಿಗೆ ಸಿಗದಂತೆ ಅವರನ್ನ ಹೊಡೆದೋಡಿಸಿದರು. They got rid of them, so Israel was left with nobody to sharpen their spears and swords. That is a very strategic act that the Philistines did. ಅವರನ್ನು ಇಲ್ಲದಂತೆ ಮಾಡಿದ್ದರಿಂದ ಅವರ ಆಯುಧಗಳನ್ನು ಹರಿತಗೊಳಿಸುವವರು ಇರಲಿಲ್ಲ. ಇದು ಫಿಲಿಸ್ಟಿಯರ ಚತುರ ಕಾರ್ಯತಂತ್ರವಾಗಿತ್ತು. That's what the devil does. Neutralize these people's tongues so that their tongues can never be used for God. ಅದನ್ನೇ ಸೈತಾನನು ಮಾಡುವಂಥದ್ದು, ಜನರ ನಾಲಿಗೆಗಳನ್ನು ತಟಸ್ಥ ಮಾಡುವಂಥದ್ದು. ಇದರಿಂದಾಗಿ ಅವರ ನಾಲಿಗೆಗಳು ದೇವರಿಗೆ ಉಪಯೋಗವಾಗಬಾರದು ಎನ್ನುವುದು ಆತನ ಉದ್ದೇಶ. Make them tell lies. ಅವರನ್ನ ಸುಳ್ಳು ಹೇಳುವಂತೆ ಮಾಡುವಂಥದ್ದು. Make them fight with their wives and husbands and everybody in the office. Make them yell at people. ಹೆಂಡತಿಯೊಟ್ಟಿಗೆ, ಗಂಡನೊಟ್ಟಿಗೆ ಮತ್ತು ಕೆಲಸ ಮಾಡುವ ಸ್ಥಳದಲ್ಲಿ ಜನರೊಟ್ಟಿಗೆ ಜಗಳ ಮಾಡಿಸುವಂಥದ್ದು, ಅವರ ಮೇಲೆ ಎರಗುವಂಥದ್ದು. And that tongue will never be used by God, and that is the main instrument God wants to use. ಅವರ ನಾಲಿಗೆಗಳು ಎಂದಿಗೂ ದೇವರಿಂದ ಉಪಯೋಗಿಸಲ್ಪಡುವುದಿಲ್ಲ. ಇದನ್ನೇ ಮುಖ್ಯ ಅಸ್ತ್ರವನ್ನಾಗಿ ದೇವರು ಉಪಯೋಗಿಸಬೇಕು ಅಂತ ಬಯಸುತ್ತಾರೆ. That's the message on the day of Pentecost. Tongue of fire, speaking in tongues. ಪಂಚಶತಮ ದಿನದಂದು ಸಂದೇಶ ಇದೇ ಆಗಿದೆ, ಬೆಂಕಿಯ ನಾಲಿಗೆ, ಅನ್ಯ ಭಾಷೆ. Not the hand or the ear or eye, all that is useful, but the tongue. ಕೈ, ಕಾಲು, ಕಣ್ಣು ಅವ್ಯಾವೂ ಅಲ್ಲ, ಆದರೆ ನಾಲಿಗೆ. And so we see here they used their tongues to praise the Lord, and the Lord defeated their enemies. ಇಲ್ಲಿ ನಾವು ನೋಡ್ತೇವೆ, ಅವರು ತಮ್ಮ ನಾಲಿಗೆಯನ್ನ ದೇವರಿಗೆ ಸ್ತೋತ್ರ ಮಾಡೋದ್ರಲ್ಲಿ ಉಪಯೋಗಿಸಿದ್ರು, ಅದಕ್ಕಾಗಿ ದೇವರು ವೈರಿಗಳನ್ನ ಸೋಲಿಸಿದರು ಅಂತ. These things are written for our instruction. ಇವೆಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿ ಬರೆಯಲ್ಪಟ್ಟವುಗಳಾಗಿವೆ.